ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಅನ್ಯಾಯ ಹೇಳೋರಿಲ್ಲ ಕೇಳೋರಿಲ್ಲ. ಕಂಪ್ಲಿ ಎಸ್ಎನ್ ಪೇಟೆ ಸರ್ಕಾರಿ ಶಾಲೆ ಆವರಣದಲ್ಲಿ ಇಂದು ನೌಕರಿ ಸಂಘದ ವತಿಯಿಂದ ನೌಕರರಿಸಿದ ಚುನಾವಣೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಎನ್ಪಿಎಸ್ ನಾಗನಗೌಡ ಮಾತನಾಡಿ, ಯಾವುದೇ ದಾಖಲೆ ಇಲ್ಲದೆ ಚುನಾವಣೆ ಪಟ್ಟಿಯಿಂದ ಅಭ್ಯರ್ಥಿಗಳ ಹೆಸರನ್ನ ತೆಗೆದುಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ನೌಕರಿ ಸಂಘದ ಪದಾಧಿಕಾರಿಗಳು ನೌಕರಿ ಸಂಘದ ಚುನಾವಣೆಯಲ್ಲಿ ಕಂಪ್ಲಿ ತಾಲೂಕಿನಲ್ಲಿ ಮತದಾನ ಪಟ್ಟಿ ಹಾಗೂ ಚುನಾವಣೆಯಲ್ಲಿ ಅಕ್ರಮ ನಡೆಯುತ್ತಿದ್ದು, ಚುನಾವಣಾ ಪಟ್ಟಿಯಲ್ಲಿ ಪ್ರಮುಖ ವ್ಯಕ್ತಿಗಳನ್ನು ಹೆಸರು ತೆಗೆದುಹಾಕಿ ತಮ್ಮ ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಕ್ಕಾಗಿ ಶಿಕ್ಷಕರ ಮಧ್ಯೆ ಪೈಪೋಟಿ ಏರ್ಪಡಿಸಿ ಧೋರಣೆ ಮಾಡಿದ ಅಧಿಕಾರಿಗಳ ವಿರುದ್ಧ ಧರಣಿ ಮಾಡುವುದಾಗಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೌಕರಿ ಸಂಘದ ಚುನಾವಣೆ ನಾಮಿನೇಷನ್ ಹಾಗೂ ಎಲೆಕ್ಷನ್ ಇದ್ದು ಚುನಾವಣೆ ಆಫೀಸ್ ಓಪನ್ ಇಲ್ಲ ಯಾಕೆ? ನಾಗನಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ನೌಕರಿ ಸಂಘದ ಚುನಾವಣೆ ಹಾಗೂ ಪದಾಧಿಕಾರಿಗಳ ನೇಮಕಾತಿ ಹಾಗೂ ಚುನಾವಣೆಗೆ ಅರ್ಹತೆ ಇರುವ ವ್ಯಕ್ತಿಗಳನ್ನು ಚುನಾವಣಾ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರು ತೆಗೆದುಹಾಕಿ ತಮ್ಮ ಒಳಸಂಚನ್ನ ಮಾಡಿರುವ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ತಕ್ಕ ಶಿಸ್ತಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ. ಪುರುಷ ಮತ್ತು ಮಹಿಳೆಯರಿಗೂ ಸಹ ಸಮಾನ ಹಕ್ಕಿದೆ ಎಂಬುದನ್ನು ಮರೆತ ಅಧಿಕಾರಿಗಳು ನೌಕರಿ ಸಂಘದ ಚುನಾವಣೆಯನ್ನ ಯಾವ ಕಾರಣಕ್ಕೆ ನಿಲ್ಲಿಸಿದ್ದೀರಿ? ಆದೇಶ ಇದ್ರೆ ಕೊಡಿ ಸ್ವಾಮಿ. ಚುನಾವಣಾ ಪಟ್ಟಿಯಿಂದ ಪದಾಧಿಕಾರಿಗಳ ಹೆಸರನ್ನ ಕಿತ್ತು ಹಾಕಲು ಅಧಿಕಾರ ನೀಡಿದವರು ಯಾರು? ಸಂವಿಧಾನವು ನಿಮ್ಮಪ್ಪನ ಸ್ವತ್ತೇ. ಶಿಕ್ಷಕರಿಗೆ ಇಂತಹ ಅನ್ಯಾಯ ಆದಾಗ ಇನ್ನು ಸಾಮಾನ್ಯ ಪ್ರಜೆಗಳಿಗೆ ಎಷ್ಟು ಅನ್ಯಾಯ ಆಗಿರಬಾರದು? ಸಮಾಜವನ್ನು ತಿದ್ದುವಂತಹ ಶಿಕ್ಷಕರ ಚುನಾವಣೆಯಲ್ಲಿ ಈ ರೀತಿ ಗೋಲ್ಮಾಲ್ ಮಾಡುವ ಅಧಿಕಾರಿಗಳು, ರಾಜಕಾರಣಿಗಳು ಪ್ರಜೆಗಳಿಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಡಿಯಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವವನ್ನು ನಡೆಸುತ್ತಾರೆ ಎನ್ನುವುದೇ ಆಶ್ಚರ್ಯ ಸಂಗತಿ ಎಂದರು. ಬಳ್ಳಾರಿ ಜಿಲ್ಲಾ ಹಾಗೂ ಕಂಪ್ಲಿ ತಾಲೂಕಿನಲ್ಲಿ ನೌಕರಿ ಸಂಘದ ಚುನಾವಣೆ ಹಾಗೂ ಪದಾಧಿಕಾರಿಗಳ ಚುನಾವಣೆ ಪಟ್ಟಿಯನ್ನು ತೆಗೆದುಹಾಕಿ ತಾರತಮ್ಯ ಮಾಡಿರುವವರ ವಿರುದ್ಧ ತಕ್ಕ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ. ಸಮಾಜವನ್ನು ತಿದ್ದುವ ಭಾವಿ ಪ್ರಜೆಗಳನ್ನು ನಿರ್ಮಿಸುವ ಶಿಕ್ಷಕರಿಗೆ ಈ ರೀತಿ ಅನ್ಯಾಯವಾದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಟ್ಟಿರುವಂತಹ ಸಂವಿಧಾನವನ್ನು ಗಾಳಿಗೆ ತೂರಿ ತಮಗೆ ಇಚ್ಛೆ ಬಂದಂತೆ ಮತದಾನ ಪಟ್ಟಿಯಿಂದ ಕಿತ್ತು ಹಾಕಿ ತಮಗೆ ಬೇಕಾದ ವ್ಯಕ್ತಿಗಳಿಗೆ ಸಹಕಾರ ನೀಡಿದ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ತಕ್ಕ ಕಾನೂನು ಕ್ರಮ ಜರುಗಿಸಬೇಕಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನೀತಾ ಪೂಜಾರಿ ಅವರ ಹೆಸರನ್ನ ಬಿಟ್ಟಿದ್ದರೂ ಕೂಡ ನಾವು ಪ್ರತಿಭಟನೆಗಳಿತಾ ಇದ್ದೀವಿ. ಪ್ರಜಾಸತ್ತಾತ್ಮಕವಾಗಿ, ನ್ಯಾಯಸಮ್ಮತವಾಗಿ, ಪಾರದರ್ಶಕವಾಗಿ ಚುನಾವಣೆ ನಡೀಬೇಕೆನ್ನುವುದೇ ನಮ್ಮ ಆಸೆ. ಏನು ಸೋಲಿನ ಭಯದಿಂದ ನಾಗನಗೌಡರ ಹೆಸರನ್ನ ಮತದಾರ ಪಟ್ಟಿಯಿಂದ ಕೈಬಿಟ್ರ? ಅವರು ಏನು ಮಾಡಿದ್ದಾರೆ? ಇವತ್ತು ತಾಲೂಕು ಅಧ್ಯಕ್ಷರಿಗಾಗಲಿ ಪ್ರಧಾನ ಕಾರ್ಯದರ್ಶಿಗಾಗಲಿ ಅವರಿಗೆ ಸೋಕಾಸ್ ನೋಟಿಸ್ ಕೊಟ್ಟಂಥದ್ದಾಗಲಿ, ಅವರಿಂದ ಉತ್ತರ ಪಡೆದಂತಾಗಲಿ ಅವ್ರ ಹತ್ರ ಇದೆಯಾ ದಾಖಲೆ? ಯಾವುದೇ ದಾಖಲೆ ಇಲ್ಲ. ಈಗ ನಾನು ತಾಲೂಕು ಅಧ್ಯಕ್ಷರ ಜೊತೆಗೆ ಕೂಡ ಮಾತನಾಡಿದ್ದೀನಿ. ಅವ್ರಿಗೂ ಬೇಸರ ಇದೆ. ನನಗೂ ನಮ್ಮ ಕಂಪ್ಲಿ ತಾಲೂಕಿನಲ್ಲಿ ಒಳ್ಳೆಯ ಹೆಸರಿದೆ. ನೌಕರ ಸಂಘದ ಚುನಾವಣೆ ಸಂದರ್ಭ ಬಂದದಲ್ಲಿ ನಾವು ಯಾರೂ ಕೂಡ ಏನು ಮತದಾನದ ಮೂಲಕ ಯಾರನ್ನು ಆಯ್ಕೆ ಮಾಡಿಲ್ಲ, ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ರಾಜ್ಯದ ಒಂದು ತಾಲೂಕು ಕಂಪ್ಲಿ ತಾಲೂಕು. ಅಷ್ಟೇ ಅಲ್ಲ, ನಾನು ಪತ್ರಕರ್ತರ ಸಂಘದ ಚುನಾವಣೆಯನ್ನು ಕೂಡ ನೋಡಿದ್ದೀನಿ. ಅವರು ಕೂಡ ಎಲ್ಲ ಪತ್ರಕರ್ತರ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ಇಟ್ಟು ಚುನಾವಣೆ ಮಾಡಿದಂಥ ಉದಾಹರಣೆ ಇದೆ. ನಿಮ್ಮಂತೆ ನಾವು ಆಗಬೇಕಲ್ವಾ? ಹೌದಾ? ಈಗ ನೀರು ಬಳಕೆದಾರ ಸಂಘದ ಚುನಾವಣೆ ನಡೀತೆ. ಆಮೇಲೆ ಸೊಸೈಟಿಗಳು, ಸಹಕಾರ ಸಂಘಗಳ ಚುನಾವಣೆ ನಡೀತಾ ಇದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲಾದರೂ ಮತದಾರರ ಪಟ್ಟಿ ಹೆಸರನ್ನು ಬಿಟ್ಟ ಉದಾಹರಣೆ ಇದೆಯಾ? ಇವತ್ತು ಸಾರ್ವತ್ರಿಕ ಚುನಾವಣೆ ಅಂತ ಸಂದರ್ಭದಲ್ಲಿ ನಾಳೆ ಪೋಲಿಂಗ್ ಆಗ್ತಾ ಇದ್ರು, ಇವತ್ತಿನ ದಿನದವರೆಗೂ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವಂಥ ಅವಕಾಶ ಇದೆ. ಹೌದಾ? ಇಷ್ಟಿದ್ರೂ ನಮಗೆ ನಾವು 5 ವರ್ಷಗಳ ಕಾಲ ಸತತವಾಗಿ ಪ್ರಾಮಾಣಿಕವಾಗಿ ಎಲ್ಲ ಶಿಕ್ಷಕರು ತಮ್ಮ ವೇತನದ ಮೂಲಕ 200 ರೂಪಾಯಿ ಸದಸ್ಯತ್ವ ಶುಲ್ಕ ಕಟ್ಟಿದ್ದಾರೆ. ಯಾರು ಇಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ, ಯಾರು ಸಂಘ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಏನಾದರೂ ಸೌಲಭ್ಯಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಪ್ರಶ್ನೆ ಮಾಡಬಾರ್ದಾ? ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಪ್ರಶ್ನೆ ಮಾಡಬಾರ್ದಾ? ನೀವು ಸರಿಯಾದ ನ್ಯಾಯ ಕೊಟ್ಟಿದ್ರೆ ಪ್ರಶ್ನೆ ಮಾಡುವ ಅವಶ್ಯಕತೆನೇ ಇರಲಿಲ್ಲ. ರಚನೆ ಮಾಡುವಾಗ ಯಾವೊಬ್ಬ ಶಿಕ್ಷಕರ ಹೆಸರನ್ನು ಕೈ ಬಿಟ್ಟಿಲ್ಲ. ಈಗ ಆಲ್ರೆಡಿ ಆ ಪಟ್ಟಿ ನಮ್ಮ ಹತ್ರ ಇದೆ, ನಾವು ಪ್ರೂಫ್ ಕೂಡ ಇಟ್ಕೊಂಡಿದೀವಿ. ಇದು ಆಗಿರೋದು ರಾಜ್ಯ ಹಂತದಲ್ಲಿ ಅವ್ರು ತೆಗೆದಿರೋದು ಹೆಸರು. ಈಗ ರಾಜ್ಯ ಸಮಿತಿ ತೆಗೆದಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಸಮಸ್ಯೆ ಏನಿದೆಯೋ ನಮಗೆ ಗೊತ್ತಿಲ್ಲ. ಅದನ್ನ ಸರನ್ನು ನೀವು ಮಾಹಿತಿ ತಿಳ್ಕೊಂಡು ಇದನ್ನ ಮಾಡ್ರಿ. ದಯವಿಟ್ಟು ತಾಲೂಕು ಹಂತದಲ್ಲಿ ಮಾತ್ರ ಯಾರ ಹೆಸರನ್ನು ಬಿಟ್ಟಿಲ್ಲ.
ಇಲ್ಲಿ ನಮ್ಮ ಕಂಪ್ಲಿ ತಾಲೂಕು ಒಗ್ಗಟ್ಟಿದೆ. ಚಟುವಟಿಕೆ ಮಾಡಿದ್ದಾರೆ ಅಂತ ರಾಜ್ಯ ಸಂಘದವರು ಹೇಳ್ತಿದ್ದಾರೆ. ಇವರಿಗೆ ತಾಲೂಕು ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಅವ್ರು ಮಾಡಿರ್ತಕ್ಕಂಥದ್ದು ಪ್ರೂಫ್ ಇವತ್ತವರೆಗೆ ಕೊಟ್ಟಿಲ್ಲ ಅನ್ನೋದಾದ್ರೆ ಯಾವ ರೀತಿ ತೆಗೆದ್ರು ಆ ರಾಜ್ಯಾಧ್ಯಕ್ಷರು ನೇರವಾಗಿ ಹೇಳ್ತಾರೆ ಅಂದ್ರೆ ತೆಗಿಯಕ್ಕಾಗ್ತದ? ಇವ್ರಿಗೆ ತಾಲೂಕು ಕಾರ್ಯದರ್ಶಿಗಳಿಗೆ ಅಧ್ಯಕ್ಷರು ಕೊಡ್ಬೇಕಲ್ವಾ? ಇವ್ರು ಅದನ್ನ ಪ್ರೂಫ್ ಕೊಡ್ಬೇಕಲ್ಲ ಇಲ್ವಾ? ಈಗ ಅವ್ರು ಪ್ರೂಫ್ ಕೊಟ್ಟರೆ ಗೊತ್ತಾಗ್ತದೆ. ಈಗ ಅವ್ರಿಗೆ ಪ್ರೂಫ್ ಇಲ್ಲ, ರಾಜ್ಯಾಧ್ಯಕ್ಷರು ಹೇಳಿದ್ರು ತಂದಿರ್ತೀವಿ ಅಂತಂದ್ರೆ ಪ್ರೂಫ್ ಬೇಕಲ್ವಾ? ಅಲ್ಲ ಮೇಡಮ್, ಇವ್ರ ಪರವಾಗಿ ಮಾತಾಡಬಹುದಿತ್ತಲ್ಲ ರಾಜ್ಯ ಸಮಿತಿಗೆ. ತಾಲೂಕು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಬಹುತೇಕ ಶಿಕ್ಷಕರ ಫೋನ್ ಕರೆಗಳು ನನಗೆ ಬರ್ತಾ ಇದ್ದಾವೆ. ಸಕಲೇಶ್ಪುರ, ಹಾಸನ, ಬೆಂಗಳೂರು, ಮೈಸೂರು, ಬೇರೆ ಬೇರೆ ಚನ್ನಪಟ್ಟಣ, ಮತ್ತೆ ಕಲಬುರಗಿ, ಬಾಗಲಕೋಟೆಯಿಂದಲೂ ಬರ್ತಾ ಇದ್ದಾವೆ. ಬಹಳಷ್ಟು ಜನ ಶಿಕ್ಷಕರ ಹೆಸರುಗಳನ್ನ, ಮತ್ತೆ ಬಳ್ಳಾರಿ ಪೂರ್ವದಲ್ಲಿ ಮತದಾರ ಪಟ್ಟಿಗೆ ಅನುಮೋದನೆಯನ್ನೇ ಕೊಟ್ಟಿಲ್ಲ. ಯೋಚನೆ ಮಾಡಿದ ಯಾವ ತರಹದ ಎಲೆಕ್ಷನ್ ಇದು? ರಾಜ್ಯದಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಸೇರಿ ಏನ್ ಸರ್ 28 ವರ್ಷ ಆಯ್ತು. ಇಂಥ ಚುನಾವಣೆಯನ್ನು ನನ್ನ ವೃತ್ತಿ ಜೀವನದಲ್ಲೇ ಕಂಡಿರಲಿಲ್ಲ. ನಾನೊಬ್ಬನೆಲ್ಲ ಇಲ್ಲಿರ್ತಕ್ಕಂಥ ಯಾವ ಶಿಕ್ಷಕರು ಕೂಡ ಇಂಥ ಹೊಲಸು ಚುನಾವಣೆಯನ್ನು ನಾವು ನೋಡಿರಲಿಲ್ಲ. ದಯವಿಟ್ಟು ನಮಗೆ ಪಾರದರ್ಶಕ ಚುನಾವಣೆ ಬೇಕು. ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸವಿದೆ. ನ್ಯಾಯಾಲಯ ನಮ್ಮ ಮನವಿಗೆ ಸ್ಪಂದಿಸಿ ನ್ಯಾಯ ಕೊಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮಾಧ್ಯಮದ ಮೂಲಕ ಇವೆಲ್ಲ ಒಟ್ಟಿಗೆ ನಿಂತ್ಕೊಂಡು, ಮೊದಲನೇದಾಗಿ ನಾನೊಬ್ಬ ರಾಜ್ಯದ ಪದಾಧಿಕಾರಿ. ಇದೊಂದು ಕಣ್ಣು ಯಾವಾಗಲೂ ರಾಜ್ಯ ಸಂಘದ ಮೇಲೆ ನಮ್ಮ ಮೇಲೆ ಇತ್ತು. ಬಟ್ ಕಂಪ್ಲಿ ತಾಲೂಕು ಅಧ್ಯಕ್ಷರಲ್ಲಿ, ಕಾರ್ಯದರ್ಶಿ ಇರಲಿ, ನಮ್ಮ ಹೆಸರನ್ನು ಸೇರಿಸಿ ಕಳಿಸಿರುವಂಥದ್ದು ಮತ್ತು ಗ್ರೂಪಿಗೆ ಹಾಕಿರುವಂಥದ್ದು ಸತ್ಯ ಕೂಡ ಹೌದು. ಆದಾಗ್ಯೂ ಕೂಡ ಇವತ್ತು ಚುನಾವಣೆ ನಾಮಿನೇಷನ್ ಮಾಡುವಂಥದ್ದು ಇವತ್ತು ಮತ್ತು ನಾಳೆ 2 ದಿನ. ನಿನ್ನೆ ತನಕನೂ ಚುನಾವಣಾ ಕಚೇರಿ ಆರಂಭ ಇಲ್ಲ. ಚುನಾವಣಾ ಮತದಾರ ಪಟ್ಟಿಯನ್ನು ಯಾವಾಗ ಕೊಡ್ತೀವಿ? ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ. ಕಳೆದ ಬಾರಿ 1 ವರ್ಷದಿಂದ ಚುನಾವಣೆ ಮಾಡಿದ್ದೀನಿ. ಹೇಗೆ ಮಾಡಿದ್ವಿ? ಈ ತಾಲೂಕಲ್ಲಿ 1 ವಾರ ಮುಂಚೆ ನೋಟಿಸ್ ಹಾಕಿದ್ವಿ. ನಿಮಗೆಲ್ಲ ಗೊತ್ತು, ಪತ್ರಕರ್ತ ಬಂದಿದ್ರಿ, ಮತದಾರ ಪಟ್ಟಿ ಕೊಟ್ಟಿವಿ. ಕೊನೆ ದಿನ ಯಾರು ಸೇರಿಸ್ಬೇಕು ಅಂದರೆ ಸೇರಿಸಿ ಎಲೆಕ್ಷನ್ ಮಾಡಿದ್ದೀವಿ ನಾವು. ಈಗ ನಮ್ಮ ಕಂಪ್ನಿಲಿ ಇರೋದೇ 113 ಜನ ಶಿಕ್ಷಕರು, 2 ಜನ ಪುರುಷ ಪದಾಧಿಕಾರಿಗಳು, 1 ಮಹಿಳಾ ಪದಾಧಿಕಾರಿ, 3 ಹುದ್ದೆ ಬರ್ತದೆ. ಇದನ್ನು ಬೆಂಕಿ ಹಚ್ಚುವ ಕೆಲಸವನ್ನು ರಾಜ್ಯ ಸಂಘ ಮಾಡಿದೆ. ಅವ್ರಿಗೆ ಉಡಾಫೆ ಯಾರನ್ನು ತೆಗೆದು ಏನು ಮಾಡ್ಕೋತಾರೆ ಅಂತ, ಯಾರನ್ನು ತೆಗೆದು ಏನು ಮಾಡ್ಕೋತಾರೆ ಅನ್ನೋದನ್ನ ಇವತ್ತು ರಾಜ್ಯಕ್ಕೆ ನಾವು ಕೊಡಬೇಕಾಗಿದೆ ಏಟನ್ನು. ಇದು ಕಂಪ್ನಿಗೆ ಅಷ್ಟೇ ಅಲ್ಲ, ಬಳ್ಳಾರಿ ಸಿಟಿ 1400 ಜನ ಶಿಕ್ಷಕರಿರುವ ಬಳ್ಳಾರಿ ಸಿಟಿ ಇಲೆಕ್ಷನ್ ಇವತ್ತು ನಡೀತಾ ಇಲ್ಲ. ಮತದಾರ ಪಟ್ಟಿ ಕೊಟ್ಟಿಲ್ಲ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷ, ಕಾರ್ಯದರ್ಶಿ ಎಸ್ಕೇಪ್. ಅವ್ರ ಮೇಲೆ ಇವ್ರ ಮೇಲೆ ಇವತ್ತು ಬಳ್ಳಾರಿ ಇಲೆಕ್ಷನ್ ಇಲ್ಲ, ಹೊಳೆನರಸೀಪುರ ಇಲ್ಲ, ಬಿಜಾಪುರದ 13 ತಾಲೂಕಲ್ಲಿ 5 ತಾಲೂಕಲ್ಲಿ ಮಾತ್ರ ಇಲೆಕ್ಷನ್ನು, ಹೊಳೆನರಸೀಪುರ ಇಲ್ಲ, ಮಂಡ್ಯ ಇಲ್ಲ, ಚನ್ನರಾಪಟ್ಟಣ ಇಲ್ಲ, ಅರಸೀಕೆರೆ ಇಲ್ಲ, ಉಡುಪಿ, ಇಡೀ ಜಿಲ್ಲೆ ಇಲ್ಲ. ಇವತ್ತು ರಾಜ್ಯದ 50ಕ್ಕೂ ಅಧಿಕ ತಾಲೂಕುಗಳ ದುಸ್ಥಿತಿ. ಇವತ್ತು ನನ್ನ ಒಬ್ಬನೇ ಹೆಸರು ತೆಗೆದರೆ ಪರವಾಗಿಲ್ಲ, 50-100 ಶಿಕ್ಷಕರು ಹೆಸರು ಇದ್ದಾರೆ. ಇವತ್ತು ನನ್ನ ಒಂದು ಹೆಸರಿಗೋಸ್ಕರ ಇವತ್ತು ಕಂಪ್ನಿ ಒಗ್ಗಟ್ಟಾಗಿದೆ ಅಂತಂದರೆ ನಾಳೆ ನಡೆಯುವ ಯಾರಿಗೇ ಬರಲಿ, ಅದು ಇನ್ನೊಂದು ನಾಳೆ XYZ ಯಾರೇ ಇದ್ದರೂ ಕೂಡ ಇದು ಸಂದೇಶವನ್ನು ನಾವು ರಾಜ್ಯಕ್ಕೆ ಕಳಿಸ್ತೇವೆ. ಮತ್ತು 200 ರೂಪಾಯಿ ಪ್ರತಿ ವರ್ಷ ನಾವೆಲ್ಲರೂ ಕಟ್ಟಿದ್ದೇವೆ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಕೊಂಡು 5 ವರ್ಷ. ಪ್ರತಿ ವರ್ಷ ಜೂನ್ ಜುಲೈಯಲ್ಲಿ ನಮ್ಮದು ಸದಸ್ಯತ್ವ ಹೊಂದಿ ಕಟ್ಟಾಗ್ತದೆ. ಪ್ರತಿ ವರ್ಷ ಕಟ್ ಮಾಡ್ತಾ ಇದ್ದೀವಿ. ಇದು 16-17ಕ್ಕೆ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈಗಲೂ ಕೂಡ ಧಾರವಾಡ ಹೈಕೋರ್ಟ್, ಕಲಬುರಗಿ ಹೈಕೋರ್ಟ್. ನಾಳೆ ಸೋಮವಾರ ರಾಜ್ಯಾದ್ಯಂತ ಯಾರೆಲ್ಲ ಹೆಸರು ಕೈ ಬಿಟ್ಟಿದಾರೋ ಅವರೆಲ್ಲ ಇವತ್ತು ನಾಳೆ ಡಾಕ್ಯುಮೆಂಟ್ ತಗೋತಾರೆ. ಸೋಮವಾರ ಸಿವಿಲ್ ಕೋರ್ಟಿಗೆ ನಾವು ಬೆಂಗಳೂರಲ್ಲಿ ಅರ್ಜಿ ಹಾಕೋತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಕೇಸು ಇಡೀ ರಾಜ್ಯಾದ್ಯಂತ ಚುನಾವಣೆ ಅಕ್ರಮವಾಗಿರೋದ್ರಿಂದ ಮತ್ತು ನ್ಯಾಯಾಲಯದ ಸುಪರ್ದಿಯಲ್ಲಿ ನಡೀತಾ ಇರೋದ್ರಿಂದ ಈ ಕೇಸು ಸ್ಟ್ಯಾಂಡ್ ಆಗ್ತದೆ. ಅಲ್ಲಿಯ ತನಕ ಕಂಪ್ನಿಯ ನಮ್ಮೆಲ್ಲ ಶಿಕ್ಷಕ ಸ್ನೇಹಿತರು ಹೇಳಿದ ಹಾಗೆ ನಮ್ಮ ಕಂಪ್ನಿಯಲ್ಲಿ ಚುನಾವಣೆ ಬೈಕಾಟ್ ಆಗಿರ್ತದೆ. ಎಲ್ಲಿ ತನಕ ಎಲ್ಲ ಮತದಾರ ಪಟ್ಟಿಯನ್ನು ಅವರು ಸೇರಿಸಿ ನ್ಯಾಯ ಚುನಾವಣೆ ಮಾಡ್ತದೆ. ಇಲ್ಲ ಅಂದರೆ ಸಂಘದ ಅವಶ್ಯಕತೆ ಇಲ್ಲ. ಇವತ್ತು ಪ್ರತಿಯೊಬ್ಬರು ಮನಸ್ಸು ಮಾಡಿದ್ರೆ ಒಬ್ಬರು ಶಿಕ್ಷಕರು ಕೆಲಸ ಮಾಡ್ಕೊಂಬರ್ತಾರೆ ನಮ್ಮ ಆಫೀಸಲ್ಲಿ. ನಾವೇನಕ್ಕೆ ಇರ್ತೀವಿ, ಒಂದು ಕೊಂಡಿಯಾಗಿರ್ತೀವಿ ಅಷ್ಟೇ. ಅವರಿಗೆ ಏನೋ ಲೇಡೀಸ್ಗೂ ಸ್ವಲ್ಪ ದೂರ ಹೋಗಿ ಬರೋಕ್ಕಾಗಲ್ಲ ಅಂತ ಕೊಂಡಿಯಾಗಿರ್ತೀವಿ. ಮನಸ್ಸು ಮಾಡಿ ಅವರು ಕೆಲಸ ಮಾಡಿಸ್ಕೊತಾರೆ. ಇವತ್ತಾಗ ಕೆಲಸ ನಾಳೆ ಆಗುತ್ತೆ ಅಷ್ಟೇ. ಇದಕ್ಕೆ ಅಂತ ಹೇಳಿದ್ರೆ ರಾಜ್ಯ ಸಂಘದಲ್ಲಿ 1.5 ಲಕ್ಷ ಜನ ಇದ್ದೀವಿ, ಜಮಾ ಆಗಿದೆ. 4 ಕೋಟಿ ರೂಪಾಯಿ ಕಣ್ಮುಂದೆ ಕಾಣ್ತಾ ಇದೆ. ಅದಕ್ಕೆ ರಾಜ್ಯ ಸಂಘ ಇಳಿದಿದೆ. ಬಟ್ ನಮ್ಮ ತಾಲೂಕು ಸಂಘದಲ್ಲಿ ಏನಿರಲ್ಲ, ಇರೋದು 113 ಜನ ಅಂದರೆ 20-20 ಸಾವಿರ ಇರ್ತದೆ ಅಷ್ಟೇ. ಹಿಂಗ 3 ವರ್ಷದಿಂದ ವಂತಿಗೆ ಕಡದೆ ಮೋಸ ಮಾಡ್ಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಈ ಬಂಟದ ನಮ್ಮ ಚಂದ್ರಶೇಖರ್ ಶೆಟ್ಟಿ ಹೇಳಿದಾಗೆ ಈ ಥರದ ಗಲೀಜು ಚುನಾವಣೆಯನ್ನು ಇತಿಹಾಸದಲ್ಲಿ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಸಮಸ್ತ ಕಂಪ್ಲಿ ತಾಲೂಕಿನ ಎಲ್ಲ ಶಿಕ್ಷಕರ ಒಕ್ಕೊರಲ ಮೇರೆಗೆ ನಾವು ಕಂಪ್ಲಿ ತಾಲೂಕಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ವಿ. ಮುಂದಿನ ತೀರ್ಮಾನ ನ್ಯಾಯಾಲಯ ಏನು ಕೊಡುತ್ತೋ ಆ ತೀರ್ಪಿಗೆ ಒಳಪಟ್ಟು ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಕಂಪ್ಲಿ ತಾಲೂಕಿನ ಸಮಸ್ತ ನನ್ನ ಶಿಕ್ಷಕರಿಗೆ ಈ ಮೂಲಕ, ಯಾಕಂದರೆ ಒಂದು ಸಮಸ್ಯೆ ಅಂತ ಬಂದಾಗ ಇವರು ಅಂತ ನೋಡಬಾರ್ದು, ಬಂದು ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಯಾಕೆ ನಿಮ್ಮ ಸಮಸ್ಯೆ ಅಂತ ಬಂದಾಗ ನಾವು ಕುರುಗೋಡಿಗೋ, ಬಳ್ಳಾರಿಗೋ, ಬೆಂಗಳೂರಿಗೂ ಓಡೋಗಿರ್ತೀವಿ. ಇಂಥ ಸಮಯ ಅಂತ ಬಂದಾಗ ಜೊತೆಗೆ ನಿಂತ್ಕೊಳ್ಳುವಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನೀವೇ ಕೆಲಸ ಮಾಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಕೃತಜ್ಞತೆ ಅರ್ಪಿಸ್ತಾ ಇದ್ದೀವಿ. ಇವತ್ತು
ರಜಾ ಅವಧಿ ಇದೆ, ಸೆನ್ಸಸ್ ಇದೆ, ಆರಾಮಾಗಿ ಸೆನ್ಸಸ್ ಮಾಡಿರಿ. ಚುನಾವಣೆ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ಆರಾಮಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಚುನಾವಣೆಯನ್ನು ನ್ಯಾಯಾಲಯ ತೀರ್ಪು ಒಳಗೋಗ್ಬಿಟ್ಟು ನಾವು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಿಷ್ಕಾರ ಬಹಿಷ್ಕಾರ ಧಿಕ್ಕಾರ 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 ಧಿಕ್ಕಾರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.